ಅದು ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ದ ನೆಮ್ಮದಿಯ ಸಂಸಾರ. ಆದರೆ ತಂಗಿಯ ಪ್ರೀತಿ ವಿಷಯಕ್ಕೆ ಸಿಟ್ಟಿಗೆದ್ದವ ಮನೆಯವರ ಜೊತೆ ಗಲಾಟೆ ಮಾಡ್ತಾ ಇದ್ದ. ಆದರೆ ಮಗಳಿಗೆ ಹೆತ್ತವರು ಬೆಂಬಲವಾಗಿ ನಿಲ್ತಿದ್ದಂತೆ ಮೂವರನ್ನೂ ಕೊಂದು ಹಾಕಿದ್ದಾನೆ. ತಂಗಿಯ ಪ್ರೇಮ ಪ್ರಕರಣ, ಹಂತಕನಾದ ಅಣ್ಣ. ಅಪ್ಪ ಅಮ್ಮ ತಂಗಿಯನ್ನೇ ಕೊಂದ ಪಾಪಿ ಕುಲಪುತ್ರ. ಈತ ನಿಜಕ್ಕೂ ಮನುಷ್ಯನಲ್ಲ, ಮನುಷ್ಯ ರೂಪದ ನರ ರಾಕ್ಷಸ. ಇಂತಹ ಮಕ್ಕಳು ಯಾವ ಹೆತ್ತವರಿಗೂ ಬೇಡ ಬಿಡಿ. ಯಾಕಂದ್ರೆ ಹೊತ್ತು ಹೆತ್ತು ಸಾಕಿದ ಹೆತ್ತವರನ್ನೇ ಕೊಂದು ಹಾಕ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ತಂದೆ ತಾಯಿ ಜೊತೆಗೆ ತಂಗಿಯನ್ನು ಕೊಂದು ಬಂದವ ಬೆಂಗಳೂರಲ್ಲಿ ಕಳ್ಳಾಟ ಆಡೋದಕ್ಕೆ ನೋಡಿದ್ದಾನೆ. ನನ್ನ ಹೆತ್ತವರು ನಾಪತ್ತೆಯಾಗಿದ್ದಾರೆ ಅಂತ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕೆ ಹೋದವ ಪೊಲೀಸರ ಕೈಯಲ್ಲೇ ತಗ್ಲಾಕೊಂಡಿದ್ದಾನೆ. ಈತನ ಹೆಸರು ಅಕ್ಷಯ್ ಕುಮಾರ್ ಅಂತ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ನಿವಾಸಿ. ತಂದೆ ಭೀಮರಾಜ್, ತಾಯಿ ಜಯಲಕ್ಷ್ಮಿ. ಇವರಿಗೆ ಇಬ್ಬರು ಮಕ್ಕಳು. ಅದರಲ್ಲಿ ಮೊದಲನೆಯವನೇ ಈ ಕೊಲೆ ಪಾತಕ ಅಕ್ಷಯ್. ಈತನ ಸಹೋದರಿ ಅಮೃತ. ಕೆಲ ವರ್ಷಗಳ ಹಿಂದೆ ಕೆಲಸ ಹುಡ್ಕೊಂಡು ಕೊಟ್ಟೂರಿಗೆ ಬಂದವರು ಇಲ್ಲೇ ಉಳಿದುಕೊಂಡಿದ್ರು. 4ರಿಂದ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ಮನೆಮಗನೇ ಮನೆಗೆ ಕಂಟಕವಾಗಿದ್ದ. ನಾನು ಹೇಳಿದ್ದೇ ಆಗ್ಬೇಕು ಅನ್ನೋ ಮನಸ್ಥಿತಿಗೆ ಬಂದು ನಿಂತಿದ್ದ. ಇದೇ ಈಗ ಮೂವರ ಹೆಣ ಉರುಳಿಸುವಂತೆ ಮಾಡಿದೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈತನ ಸಹೋದರಿ ಯಾರನ್ನೋ ಪ್ರೀತಿ ಮಾಡ್ತಿದ್ಲಂತೆ. ಇದಕ್ಕೆ ಹೆತ್ತವರು ಸಪೋರ್ಟ್ ಮಾಡ್ತಿದ್ರಂತೆ. ಆದರೆ ಅಕ್ಷಯ್ ಮಾತ್ರ ಕೆರಳಿ ಕೆಂಡವಾಗಿದ್ದ. ಯಾವುದೇ ಕಾರಣಕ್ಕೂ ಅವನನ್ನ ಪ್ರೀತಿ ಮಾಡೋದು ಬೇಡ ಅಂತ ವಿರೋಧ ಮಾಡ್ತಿದ್ದ. ಆದರೆ ಮಗಳ ಪ್ರೀತಿಗೆ ಹೆತ್ತವರು ಬೆಂಬಲವಾಗಿ ನಿಂತಿದ್ದು ಇವನ ಪಿತ್ತ ನೆತ್ತಿಗೇರಿದೆ. ಇದೇ ವಿಷಯಕ್ಕೆ ಗಲಾಟೆ ನಡೆದು ಕೊಲೆ ಮಾಡಿದ್ದಾನೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಕೊಟ್ಟೂರಲ್ಲಿ ಕೊಲೆ, ಬೆಂಗಳೂರಲ್ಲಿ ಕಂಪ್ಲೇಂಟ್. ಕೊಟ್ಟೂರಲ್ಲಿ ಮೂವರ ಹೆಣ ಉರುಳಿಸಿದವ ಅವತ್ತೇ ಊರು ಬಿಟ್ಟಿದ್ದಾನೆ. ಸೀದಾ ಬೆಂಗಳೂರಿಗೆ ಬಂದವ ಇಲ್ಲೇ ಒಂದಿಷ್ಟು ದಿನ ತಲೆಮರೆಸಿಕೊಂಡಿದ್ದ. ನಂತರ ಅದೇನನಿಸ್ತೋ ಗೊತ್ತಿಲ್ಲ, ತನ್ನ ಮೇಲೆ ಕೊಲೆ ಆರೋಪ ಬರಬಾರ್ದು ಅಂತ ಪ್ಲಾನ್ ಮಾಡಿದ್ನ ಅದೂ ಗೊತ್ತಿಲ್ಲ. ತಿಲಕ್ ನಗರ ಪೊಲೀಸ್ ಠಾಣೆಗೆ ಹೋಗಿ ಮಿಸ್ಸಿಂಗ್ ಕೇಸ್ ಕೊಡಲು ಮುಂದಾಗಿದ್ದ. ನನ್ನ ಅಪ್ಪ ಅಮ್ಮನ ಜೊತೆ ನನ್ನ ತಂಗಿ ನಾಪತ್ತೆಯಾಗಿದ್ದಾಳೆ, ಹುಡುಕಿ ಕೊಡಿ ಅಂತ ಮನವಿ ಮಾಡಿದ್ದ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಂತೆ ತಡಬಡಾಯಿಸೋದಕ್ಕೆ ನೋಡಿದ್ದಾನೆ. ಅನುಮಾನಗೊಂಡ ಪೊಲೀಸರು ತಮ್ಮ ಸ್ಟೈಲ್ನಲ್ಲೇ ಎಂಕ್ವೈರಿ ಮಾಡ್ತಿದ್ದಂತೆ ಅಸಲಿ ಸತ್ಯವನ್ನ ಕಕ್ಕಿದ್ದಾನೆ. ತಾನೇ ಕೊಂದಿದ್ದಾಗಿ ಬಾಯ್ಬಿಟ್ಟಿದ್ದಾನೆ. ಅನ್ಯವಾಗಿದ್ರು, ಅದು ಏನಕ್ಕೆ ಹಿಂಗ್ ಮಾಡ್ಕೊಂಡ್ರು ಅನ್ನೋದು ಗೊತ್ತಾಗ್ತಿಲ್ಲ. ತಂದೆ ಮಕ್ಕಳು ಎಲ್ಲ ಅನ್ಯವಾಗಿದ್ರು. ಅವ್ರ ಅಮ್ಮ ಕೂಡ ಎಲ್ಲರೂ ಚೆನ್ನಾಗೇ ಇದ್ರು. ಅದು ಅಚಾನಕವಾಗಿ ಆಗ್ಬಾರ್ದಾಗಿತ್ತು. ಹಾಗೂ ಇವರು ಏನು ಗಲಾಟೆ ಮಾಡ್ಕೊಂಡಿಲ್ಲ. ಅದು ಏನ್ ಹೇಳಿ ಈಗ FIR ಅದು ಬಂದ್ಮೇಲೆ ಗೊತ್ತಾಗುತ್ತೆ. ಒಟ್ನಲ್ಲಿ ತಂಗಿಯ ಪ್ರೀತಿ ವಿಷಯಕ್ಕೆ ತಂದೆ ತಾಯಿ ಜೊತೆಗೆ ಸಹೋದರಿಯನ್ನು ಕೊಂದಿದ್ದು ಮಾತ್ರ ದುರಂತ. ಭೂಮಿ ಮೇಲೆ ಎಂತೆಂಥ ಮಕ್ಕಳಿರ್ತಾರೆ ಅನ್ನೋದಕ್ಕೆ ಇವನೇ ತಾಜಾ ಉದಾಹರಣೆ. ಬೆಂಗಳೂರಿನಿಂದ ಮಂಜು ಆರ್ಯ ಜೊತೆ ಬಸವರಾಜ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.